ಸ್ನೇಹಿತರೆ ಇಲ್ಲಿ ನೋಡ್ಬೋದು ಬಿ ಫಾರ್ಮಾ ಲ್ಯಾಟ್ರಲ್ ಎಂಟ್ರಿ 2024 ಆಯ್ಕೆ ಪ್ರವೇಶ ಲಿಂಕ್ ಅಂತ ಇದೆ. ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಬಿಟ್ಟಿದ್ದಾರೆ. ಮತ್ತು ನೋಡ್ಬೋದು ಬಿ ಫಾರ್ಮಾ ಲ್ಯಾಟ್ರಲ್ ಎಂಟ್ರಿ 2023 ಪರಿಷ್ಕೃತ ವೇಳಾಪಟ್ಟಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಈಗ. ಲ್ಯಾಟ್ರಲ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಅದು ಬಿ ಫಾರ್ಮಾ. ಇಲ್ಲಿ ಡೇಟ್ಸ್ ಅದೆಲ್ಲ ಇರ್ತವೆ ನೋಡ್ಬೋದು. ಇಲ್ಲಿ ನೋಡ್ಬೋದು ಬಿ ಫಾರ್ಮಾ ಲ್ಯಾಟ್ರಲ್ ಎಂಟ್ರಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಮೆರಿಟ್ ಲಿಸ್ಟನ್ನು ದಿನಾಂಕ 3/5/2024 ಪ್ರಕಟಿಸಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಪ್ರಕಟಣೆ ನಂತರ ಅಭ್ಯರ್ಥಿಗಳು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜುಗಳ ಆದ್ಯತೆಯನ್ನು ಆಪ್ಷನ್ ಎಂಟ್ರಿಯನ್ನು 6/5/2024 ಮಂಗಳವಾರ 1 ದಾಖಲಿಸಬಹುದು ಅಂತ ಹೇಳಿದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇದು 6/5/2024. ಮತ್ತು ನೋಡ್ಬೋದು ನಂತರ ತಾತ್ಕಾಲಿಕ ಪ್ರಾವಿಷನಲ್ ಸೀಟು ಹಂಚಿಕೆ ಫಲಿತಾಂಶ ಏನು ಅಂತ ಹೇಳಿದ್ರೆ 6/5/2024 ಸಂಜೆ 7 ನಂತರ ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ 7/5/2024 ಸಂಜೆ 7 ಗಂಟೆವರೆಗೆ ಕಾಲಾವಕಾಶ ಇರುತ್ತೆ. ಅಂತಿಮ ಸೀಟು ಹಂಚಿಕೆ ಪಟ್ಟಿಯನ್ನು 8/5/2024 ಬೆಳಗ್ಗೆ 11 ಗಂಟೆಗೆ ಪ್ರಕಟಿಸಲಾಗುತ್ತೆ. ಅಂದರೆ ಫೈನಲ್ ರಿಸಲ್ಟ್ ಅಂತೀವಲ್ಲ ನಾವು, ಅದನ್ನು 8/5/2024 ಫೈನಲಾಗಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಪರಿಷ್ಕೃತ ವೇಳಾಪಟ್ಟಿಗಿರುತ್ತೆ. ಇಲ್ಲಿ ನೋಡ್ಬೋದು ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಲಿಂಕ್ ಅಂತ ಇರುತ್ತಲ್ಲ, ಬಿ ಫಾರ್ಮಾ 2023 ಲ್ಯಾಟ್ರಲ್ ಎಂಟ್ರಿ ಲಿಂಕ್ ಅಂತ ಇರುತ್ತಲ್ಲ, ಆಪ್ಷನ್ ಎಂಟ್ರಿ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸಿ ಟಿ ನಂಬರ್ ಎಂಟ್ರಿ ಮಾಡಬೇಕು ಮತ್ತು ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಕೊಟ್ಟರೆ ಏನಾಗುತ್ತೆ, ಮತ್ತು ನಿಮಗೆ ಕೆಲವೊಂದಿಷ್ಟು ಡೀಟೇಲ್ಸನ್ನು ಕೇಳುತ್ತದೆ. ಸಿ ಟಿ ನಂಬರ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆಯಲ್ಲ, ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ ನಂತರ ನೀವು ಏನು ಅಂತ ಹೇಳಿದ್ರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಸಿ ಟಿ ನಂಬರ್ದೆಲ್ಲ ಇರುತ್ತೆ. ಇದಕ್ಕೂ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇದೆ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ಎಲ್ಲ ಇರುತ್ತೆ, ಸಿ ಟಿ ನಂಬರ್, ಅಪ್ಲಿಕೇಶನ್ ನಂಬರು ಎಲ್ಲ ಇರುತ್ತೆ. ಅದನ್ನು ಹಾಕಿಬಿಟ್ಟು ನೀವು ಆಪ್ಷನ್ ಎಂಟ್ರಿಯನ್ನೇ ಮಾಡ್ಬೋದು. ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನೇ KE ಕಡೆಯಿಂದಲೇ ನಡೆಯುವಂಥ ಆಪ್ಷನ್ ಎಂಟ್ರಿ ಮಾಡಿರುವಂಥ ವಿಡಿಯೋ ಇದ್ದಾವೆ. ನೀವು ವಿಡಿಯೋಸಲ್ಲಿ ಹೋಗಿ ಸರ್ಚ್ ಮಾಡಿ ಸ್ಕ್ರೋಲ್ ಮಾಡ್ತಾ ಬನ್ನಿ. KE ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಅಂಥೇಳಿ ನಾನು ಹಿಂದೆ ವಿಡಿಯೋಗಳನ್ನ ಮಾಡಿದ್ದೀನಿ. ಅದನ್ನು ನೋಡಿಬಿಟ್ಟು ನೀವೇನು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಬೇಕು ಮತ್ತು ಅಪ್ಲಿಕೆಂಟ್ ನೇಮು, ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಚಾ ಹಾಕಿ ಡೌನ್ಲೋಡ್ ವೆರಿಫಿಕೇಷನ್ ಸ್ಲಿಪ್ ಕೊಟ್ಟರೆ ಏನಾಗುತ್ತೆ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ಅದರಲ್ಲಿ ಸಿ ಟಿ ನಂಬರ್ ತೊಗೊಂಡ್ಬಿಟ್ಟು ನೀವೇನು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಆಪ್ಷನ್ ಎಂಟ್ರಿ ಮಾಡೋದು ಗೊತ್ತಿಲ್ಲ ಅಂತ ನಾನೇ ವಿಡಿಯೋ ಮಾಡಿ ನೋಡಿ. ಮತ್ತೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.